ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮುದ್ದೆಗೂ ಮತ್ತು ಅನ್ನಕ್ಕೂ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಸಿಂಪಲಾಗಿ ಮಾಡ್ತೀನಿ, ಆದರೆ ಅಷ್ಟೇ ಟೇಸ್ಟಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ಈಗ ಫಸ್ಟು ನುಗ್ಗೆಕಾಯಿ ಸಾರು ಮಾಡ್ಕೊಳಕ್ಕೆ ಮುಂಚೆ ಬೇಳೆ ತೊಳೆದಿಟ್ಟಿದೆ, ಅದು ಹಾಕ್ಕೊತೀನಿ ಕುಕ್ಕರ್ಗೆ. 3 ಟೊಮಟನ, ಹುಳಿ ಟೊಮಟನ ಅಂದರೆ ನಾಟಿ ಟೊಮಟನ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊತೀನಿ. 1 ಈರುಳ್ಳಿನ ಅರ್ಧ ಹಾಕ್ಕೊತೀನಿ, ಕಟ್ ಮಾಡ್ಕೊಂಡಿದ್ನಿ ಅರ್ಧ ಹಾಕ್ತೀನಿ. ಮೆಂತ್ಯ ಕಾಳು ಹಾಕ್ಕೊತೀನಿ, ಒಂದು 4 ಮೆಂತ್ಯ ಕಾಳು ಹಾಕೋದ್ರಿಂದ ಟೇಸ್ಟ್ ಇರ್ತೈತೆ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಬೆಳ್ಳುಳ್ಳಿ ಹಾಕ್ಕೊತೀನಿ. ಅದು ಮುಳುಗಷ್ಟು ಬೇಳೆ ಮುಳುಗಷ್ಟು ನೀರು ಹಾಕ್ಕೊತೀನಿ. ಈಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರ್ಸೋಣ. ನುಗ್ಗೆಕಾಯಿನ ತೊಳೆದು ಚೆನ್ನಾಗಿ ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಗುಂಡೂರು ಮೆಣಸು 1-2, ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಆವಾಗಲೇ ಕಟ್ ಮಾಡಿ ಇಟ್ಟಿದ್ನಲ್ಲ, ಅರ್ಧ ಬೇಯಲಿಕ್ಕೆ ಹಾಕಿದ್ದೀನಿ, ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ. ಅರ್ಧ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ನುಗ್ಗೆಕಾಯಿ ಹಾಕ್ಕೊತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಒಂದು 10 ನಿಮಿಷ ಮಧ್ಯಮ ಉರಿಯೊಳಗೆ ಫ್ರೈ ಮಾಡ್ಕೊತೀನಿ. ಬೇಳೆ ಬೇಗ ಒಂಚೂರು ಅರಿಶಿನ ಹಾಕಿದ್ದೀನಿ, ಇದಕ್ಕೊಂದು ಚುಟ್ಕಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು, ಒಂದು ಸಾಂಬಾರು ಪುಡಿ ಬೇಕಾ ಸಾಂಬಾರು ಪುಡಿ ಹಾಕ್ಕೊಂಡ್ರಿ, ಇಲ್ಲಾಂದರೆ ನಾನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಅದು ಬೇಯಷ್ಟು ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕೋಣ, ಚೆನ್ನಾಗೇ ಮಿಕ್ಸ್ ಮಾಡೋಣ. ಉಪ್ಪು, ಮೆಣಸಿನ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ, ಅದರೊಳಗೆ ಇದು ಚೆನ್ನಾಗಿ ಬೇಯ್ಕೊಳ್ಳಿ. ದೊಡ್ಡ ಉರಿಯೊಳಗೆ ಸ್ವಲ್ಪ ಹೊತ್ತು ಬೇಯಿಸೋಣ. ನೋಡಿ, ಚೆನ್ನಾಗಿ ಬೆಂದಿದೆ, ಮಸ್ತ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಮಸ್ತಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ. ಈಗ ನಾವು ಬೇಳೆ ಕಟ್ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಇದು ಕುಕ್ಕರ್ ತೊಳೆದು ನೀರು ಹಾಕ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡ್ರಿ. ಉಪ್ಪು ಖಾರ ಪರ್ಫೆಕ್ಟಾಗಿದೆಯಾ ನೋಡ್ಕೊಂಬಿಡೋಣ, ಚೆನ್ನಾಗಿ ಕಲಿಸ್ಬಿಡೋಣ. ಆವಾಗಲೇ ಕಾಯಿ ಬೇಯಿಸೋವಾಗ ನಾವು ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಉಪ್ಪು ಹಾಕಿ. ಕಲ್ಲುಪ್ಪಲ್ವ, ಹೆಚ್ಚಾಗಿ ಕಲ್ಲುಪ್ಪು ಬಳಸಿ, ಆರೋಗ್ಯಕ್ಕೂ ಒಳ್ಳೆಯದು. ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಿದೆ. ಒಂದು ಕುದಿ ಬಂದ್ರೇ ಅದು ಚೆನ್ನಾಗಿರೋದು. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಮೇಲೆ. ಈಗ ಗ್ಯಾಸ್ ಆಫ್ ಮಾಡೋಣ. ತೀರಾ ಗಟ್ಟಿ ಆಗ್ಲಿಕ್ಕೆ ಬಿಡಬಾರ್ದು, ಅನ್ನಕ್ಕಲ್ವ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆಲ್ಲ ಸೂಪರಾಗಿರ್ತೈತೆ ಈ ನುಗ್ಗೆಕಾಯಿ ಸಾರು. ನೋಡಿದ್ರಲ್ಲ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳಿ. ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದಾಗಿ ಒಮ್ಮೆ ನನ್ನ ವಿಡಿಯೋಗಳನ್ನ ನೋಡಿ ನಿಮಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೀವು ಒಮ್ಮೆ ಮಾಡಿ ನೋಡಿ. ನಿಮಗೆ ಖಂಡಿತ ಇಷ್ಟ ಆಗ್ತೈತೆ ನಾನು ಮಾಡೋ ಅಡುಗೆಗಳು.